ಎಲ್ರಿಗೂ ನಮಸ್ಕಾರ. ಭವ್ಯ ಭಾರತದಲ್ಲಿ ಬರ್ತಕ್ಕಂಥ ಹಬ್ಬದ ಆಚರಣೆಗಳು ಅಥವಾ ಹಬ್ಬಗಳು ಯಾವುದೇ ರೀತಿ ಯಾವುದೇ ರೀತಿಯಲ್ಲಿ ದೋಷವನ್ನು ಹೊತ್ತುಕೊಂಡು ಬರಲ್ಲ. ಅವು ಹಬ್ಬಗಳು ಏನಿದ್ರೂ ಕೂಡ ಶುಭವನ್ನು ನುಡಿತಾ ಬರ್ತವೆ, ಎಲ್ಲರಿಗೂ ಶುಭವನ್ನು ಬಯಸ್ತಾ ಬರ್ತವೆ. ಎಲ್ಲರಿಗೂ ಶುಭ ಬಯಸುವುದೇ ಹಬ್ಬ. ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಬಡವನಿಂದ ಹಿಡಿದು ಬಲ್ಲಿಗನ ತನಕನೂ ಕೂಡ ಎಲ್ಲರೂ ಆಚರಣೆ ಮಾಡುವಂತಹ ಹಿಂದೂ ಧರ್ಮದ ಹಬ್ಬಗಳೇನಿದ್ದಾವೆ ಯಾವುದೂ ಕೂಡ ಅಶುಭಗಳು ಇರಲ್ಲ. ಈ ಬರುವಂಥ ಸಂಕ್ರಾಂತಿಯ ಫಲವೂ ಕೂಡ ಅಷ್ಟೇ. ಆ ಸಂಕ್ರಾಂತಿಯಲ್ಲಿ ಯಾವುದೇ ದೋಷಗಳಿಲ್ಲ. ಗಂಡು ಮಕ್ಕಳಿದ್ದರಿಗೆ 3 ಗಂಡಿದ್ದರಿಗೆ ಏನೇನೋ ಬರ್ತಾಯಿದ್ದಾವಂತ. 3 ಗಂಡಿದ್ದರು ಒಂದು ಸೀರೆಯನ್ನು ದಾನ ಮಾಡಬೇಕು, ಅದು ಸೀರೆ ಕೊಡಬೇಕು ಅಂತ. ಈ ಥರದ್ದು ಯಾವುದೂ ಕಂಟಕ ಇಲ್ಲ. ಈ ಥರದ್ದು ಪ್ರತಿ ವರ್ಷವೂ ಒಂದು ಸಂಕ್ರಾಂತಿಗೆ ಏನಾದರೂ ಒಂದು ವಿಷಯವನ್ನು ಹಬ್ಬಿಸ್ತಾ ಇರ್ತಾರೆ. ಆ ಥರದ್ದು ಯಾವುದೇ ವಿಷಯಗಳು ಕೂಡ ಕಿವಿಗೊಡದಂಗೆ ಯಾವುದೇ ಹಬ್ಬಗಳಲ್ಲೂ ಕೂಡ ದೋಷಗಳು ಅನ್ವಯ ಆಗಲ್ಲ. ಮತ್ತು ಯಾವುದೇ ಹಬ್ಬಗಳಿಗೂ ಸಮೇತ ಮುಹೂರ್ತಗಳು ಕೂಡ ಅನ್ವಯ ಆಗಲ್ಲ. ಈ ನಕ್ಷತ್ರ ಆ ನಕ್ಷತ್ರ ದೋಷ ಇದೆ, ದೀಪಾವಳಿ ಹಬ್ಬದ ದಿವಸ ಆ ನಕ್ಷತ್ರದ ದಿವಸ ಹಬ್ಬ ಆಚರಣೆ ಮಾಡಬಾರ್ದು, ಈ ಥರನೂ ಏನೂ ಇರಲ್ಲ. ಹಬ್ಬ ಬಂದಾಗ ಹಬ್ಬವನ್ನು ಆಚರಣೆ ಮಾಡಬೇಕು. ಹಬ್ಬ ಒಂದು ರೀತಿ ದೈವತ್ವ. ಅದು ದೈವಕ್ಕೆ ಅಥವಾ ದೇವರಿಗೆ ಯಾವುದೇ ದೋಷಗಳು ಇರಲ್ಲ. ದಯವಿಟ್ಟು ಹಬ್ಬಗಳಲ್ಲಿ ಯಾವುದೇ ದೋಷವನ್ನು ತರುವಂಥ ಪ್ರಯತ್ನವನ್ನು ಮಾಡಬೇಡ್ರಿ. ಯಾರಾದರೂ ಕೆಲವರು ಅಸಭ್ಯ ವರ್ತಿಗಳು ಈ ಥರದ್ದು ಒಂದು ವಿಷಯವನ್ನು ಹಬ್ಬಿಸಿ ಕೈ ಬಿಟ್ಟುಬಿಡ್ತಾರೆ. ಯಾರು ಇದಕ್ಕೆ ಕಿವಿಗೊಡಬೇಡ್ರಿ. ಸಂಕ್ರಾಂತಿಯ ಯಾವುದೇ ದೋಷಗಳಿಲ್ಲ. ಸಂಕ್ರಾಂತಿ ಹಬ್ಬದ ದಿನ ಹೊಸ ಬಟ್ಟೆಗಳನ್ನ ಹಾಕ್ಬೋದು, ಕಾಳುಗಳನ್ನು ಹಂಚ್ಬೋದು, ಸಿಹಿ ಬೆಲ್ಲವನ್ನು ಹಂಚ್ಬೋದು, ಆರತಿಯನ್ನು ಮಾಡ್ತಾರೆ. ಹೆಣ್ಮಕ್ಳಿಗೆ ಹೊಸ ಬಟ್ಟೆಗಳನ್ನು ಕೊಡಿಸಿ ಅವ್ರಿಗೆ ಕೂರಿಸಿ ಆರತಿ ಮಾಡಿ ಅವ್ರಿಗೆ ಬಾಯಲ್ಲಿ ಎಳ್ಳು ಬೆಲ್ಲವನ್ನು ಹಾಕ್ತಾರೆ. ಈ ಥರದ್ದೆಲ್ಲ ವಿಶೇಷ ಇದೆ. ಆ ಥರದ್ದು ಆಚರಣೆ ಮಾಡ್ಕೊಳ್ಳೋದು ಉತ್ತಮ. ಎಲ್ಲರಿಗೂ ಶುಭವಾಗಲಿ.